ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಆಲ್ಟ್ ನ್ಯೂಸ್ ಅನ್ನುವಂತಹ ಫೇಕ್ ನ್ಯೂಸ್ ಸಂಸ್ಥೆಯ ಕ್ಯಾಪ್ಟನ್ ಯಾರು? ಎಸ್, ಎಕ್ಸಾಕ್ಟ್ಲಿ ಮೊಹಮ್ಮದ್ ಜುಬೇರ್. ಈತನ ವಿರುದ್ಧ ಈಗ FIR ದಾಖಲಾಗಿದೆ. ಫೇಕ್ ನ್ಯೂಸ್ ಹರಡುವಂತಹ ಈ ವ್ಯಕ್ತಿಯ ವಿರುದ್ಧ ಬರೀ ಕೇಸ್ ದಾಖಲಾಗೋದಷ್ಟೇ ಅಲ್ಲ, ಜೈಲಿಗೆ ಹಾಕಿ ರುಬ್ಬಬೇಕೀತನನ್ನ. ಆದ್ರೆ ಕೇಸ್ ರಿಜಿಸ್ಟರ್ ಆದ ನಂತರ ಏನ್ ನಡೀತಾ ಇದೆ? ಈತನ ಪರವಾಗಿ ಸಮಸ್ತ ಮುಸಲ್ಮಾನರು, ಅದೇ ರೀತಿ ಹಿಂದೂ ಎಡಬಿಡಂಗಿ ಪಡೆ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟಿದೆ. ಜಸ್ಟಿಸ್ ಫಾರ್ ಜುಬೇರ್, ಐ ಸ್ಟ್ಯಾಂಡ್ ವಿತ್ ಜುಬೇರ್ ಅಂತೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತೆ. ಫ್ರೀಡಮ್ ಆಫ್ ಸ್ಪೀಚ್ ಹತ್ತಿಕ್ಕಲಾಗ್ತಾ ಇದೆಯಂತೆ. ಸಂವಿಧಾನ ಅಪಾಯದಲ್ಲಿದೆಯಂತೆ. ವಾರೆ ವಾ, ಒಂದೋ ಎರಡೋ, ನೀವು ನಂಬ್ತಿರೋ ಬಿಡ್ತಿರೋ, ಈತನ ಪರವಾಗಿ ಸಾವಿರ ಟ್ವೀಟ್ಗಳನ್ನು ಮಾಡಿ ಜುಬೇರ್ ಅನ್ನುವಂತ ಹೆಸರು ಒಂದು ಇಡೀ ದಿನ ಟ್ವಿಟರ್ ಟ್ರೆಂಡ್ ಬೇರೆ ಆಗ್ಬಿಡುತ್ತೆ. ಇದು ಮುಸಲ್ಮಾನರಲ್ಲಿರುವಂತ ಒಗ್ಗಟ್ಟು, ಲೆಫ್ಟಿಸ್ಟ್ಗಳು ನೀಡುವಂತಹ ಸಪೋರ್ಟ್. ಇದು ಇಂತಹ ಒಗ್ಗಟ್ಟು ಬಲಪಂಥೀಯರಲ್ಲಿ ಇದೆಯಾ? ಕಾಣೋದಿಕ್ಕೆ ಸಿಗುತ್ತಾ? ಹಿಂದುತ್ವವಾದಿಗಳಲ್ಲಿದೆಯಾ? ಖಂಡಿತವಾಗ್ಲೂ ಇಲ್ಲ. ಬೇರೆ ಉದಾಹರಣೆ ಬೇಡ, ನಮ್ಮ ರಾಜ್ಯದ್ದೇ ತಗೊಳ್ಳೋಣ. ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ವಿರುದ್ಧ ನಿರಂತರವಾಗಿ ಕೇಸನ್ನು ಹಾಕಿ ಪದೇ ಪದೇ ಅರೆಸ್ಟ್ ಮಾಡ್ತಾನೆ ಇದ್ದಾರೆ. ಯಾವುದೋ ಹತ್ಯೆ ಕೇಸ್ ಅಂತ ಹೇಳಿ ಆ ಸುಳ್ಳು ಆರೋಪದಲ್ಲಿ ಕೇಸ್ ಹಾಕಿ ಜೈಲಿಗೆ ಹಾಕಿದ್ದಾರೆ. ಗೋಹತ್ಯೆ ಮಾಡೋರನ್ನ ರಕ್ಷಣೆ ಮಾಡಿ ಪುನೀತಿಗೆ ಶಿಕ್ಷೆಯನ್ನು ಕೊಡ್ತಾರೆ. ನೇರವಾಗಿ ಸರ್ಕಾರದ ವಿರುದ್ಧ ಗುಡುಗಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಟ್ಟೆ ಬಿಚ್ಚಿ ಹೊಡಿತಾರೆ, ಅಮಾನವೀಯವಾಗಿ ನಡೆಸ್ಕೊಳ್ತಾರೆ. ಮೊನ್ನೆ ವಕ್ಫ್ ವಿರುದ್ಧ ಧ್ವನಿಯನ್ನ ಎತ್ತಿದ್ದಕ್ಕೆ ರಾತ್ರಿ ಬಂದು ಮನೆಯಿಂದ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ. ಅವರ ಪರ ಯಾವ ಹಿಂದೂ ಬಲಪಂಥೀಯರು ಧ್ವನಿಯನ್ನ ಎತ್ತಿದ್ರು? ಪ್ರತಿ ಸಲ ಅವರ ಸಹಾಯಕ್ಕೆ ಅಥವಾ ಅವರ ಬೆಂಬಲಕ್ಕೆ ಅಂತ ನಿಲ್ಲುವಂಥದ್ದು ಪ್ರತಾಪ್ ಸಿಂಹ, ಯತ್ನಾಳ್, CT ರವಿ ಇವರಂತಹ ಹಿಂದುತ್ವ ಬಿಜೆಪಿ ನಾಯಕರು. ಅದೇ ರೀತಿ ಚಕ್ರವರ್ತಿ ಸೂಲಿಬೆಲೆ, ಮಹೇಶ್ ವಿಕ್ರಮ್ ಹೆಗ್ಡೆ ಇಂತಹ ಹಿಂದುತ್ವವಾದಿಗಳು ಮಾತ್ರ. ಅದೇ ರೀತಿ ಮಹೇಶ್ ವಿಕ್ರಮ್ ಹೆಗ್ಡೆ, ಚಕ್ರವರ್ತಿ ಸೂಲಿಬೆಲೆ ಇವರೇನಾದ್ರೂ ತೊಂದರೆಗೆ ಸಿಕ್ಕಾಕೊಂಡಾಗ್ಲೂ ಕೂಡ ಹಿಂದೂ ಸಮೂಹದಿಂದ ಒಂದೇ ಒಂದು ದೊಡ್ಡ ಧ್ವನಿ ಕೂಡ ಏಳೋದೇ ಇಲ್ಲ. ಯಾವತ್ತಾದ್ರೂ ಹಿಂದೂ ಬಲಪಂಥೀಯರಿಗೆ ಅನ್ಯಾಯ ಆದಾಗ ಟ್ವಿಟರ್ ಟ್ರೆಂಡ್ ಆಗಿದ್ದನ್ನು ನೋಡಿದ್ದೀರಾ ನೀವು? ಒಟ್ಟಾಗಿ ನಿಂತು ಬೀದಿಗೆ ಇಳಿದಂಥ ಉದಾಹರಣೆಯನ್ನು ನೋಡಿದ್ದೀರಾ ನೀವು? ಅವ್ರು ತಾನೇ ತೊಂದರೆಲಿರೋದು, ಅನುಭವಿಸ್ಲಿ ಬಿಡು. ಕೇಸ್ ಆಗಿದ್ದು ಒಳ್ಳೇದಾಯ್ತು, ಹಾಗೆ ಬಿಟ್ಟಿದ್ದಿದ್ರೆ ಬೆಳೆದು ಬಿಡ್ತಿದ್ದ. ಆತನ ಜಾತಿ ಬೇರೆ, ಇನ್ನು ಆತನ ಗ್ರೂಪ್ ಬೇರೆ, ಅವನದ್ದು ಬೇರೆ ಚಾನಲು, ಈತನದ್ದು ಬೇರೆ ಬ್ರಿಗೇಡು. ಹೀಗೆ ನಾವು ಒಡೆದು ಹೋಗ್ತಾನೆ ಇದ್ದೀವಿ. ಆದರೆ ಒಬ್ಬ ದುರುಳ ಫೇಕ್ ನ್ಯೂಸ್ ಪೆಡ್ಲರ್ ಜುಬೇರ್, ಈತನ ವಿರುದ್ಧ ಕೋಮು ಪ್ರಚೋದನೆಯನ್ನು ಮಾಡಿದ್ದಕ್ಕೆ, ಹೇಟ್ರೇಡ್ ಅನ್ನು ಸ್ಪ್ರೆಡ್ ಮಾಡಿದ್ದಕ್ಕೆ ಕೇಸ್ ಹಾಕಿದ್ರೆ ರಾಷ್ಟ್ರವ್ಯಾಪಿ ಲೆಫ್ಟಿಸ್ಟ್ಗಳು, ಮೋದಿ ವಿರೋಧಿಗಳು, ಮುಸಲ್ಮಾನರು ಎಲ್ಲ ಒಂದಾಗ್ಬಿಡ್ತಾರೆ. ಎಲ್ಲರೂ ಗಟ್ಟಿಯಾಗಿ ಬೆಂಬಲಕ್ಕೆ ನಿಂತು ಬಿಡ್ತಾರೆ. ಇವೆಲ್ಲವೂ ಕೂಡ ಹಿಂದೂಗಳಿಗೆ ಅರ್ಥ ಆಗೋದು ಯಾವಾಗ ಅಂತ. ಮೊನ್ನೆ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅವರ ವಿರುದ್ಧ ಒಂದು ಟ್ವೀಟ್ ಕಾರಣಕ್ಕೆ FIR ದಾಖಲಾಗುತ್ತೆ, ಅರೆಸ್ಟ್ ಕೂಡ ಮಾಡ್ತಾರೆ. ಟ್ವಿಟರ್ ಅಲ್ಲಿ ಟ್ರೆಂಡ್ ಆಯ್ತಾ ಅವರ ಹೆಸರು? ಎಷ್ಟು ಮಂದಿ ಶಕುಂತಲಾ ಅವ್ರ ಜೊತೆಗೆ ನಿಂತರು? ಯಾರು ಆಕೆ ರಕ್ಷಣೆಗೆ ಹೋದ್ರು? ಬಿಜೆಪಿ ನಾಯಕ ಯತ್ನಾಳ್ ಬೆಂಬಲಕ್ಕೆ ನಿಂತಿದ್ದು ಬಿಟ್ರೆ, ಬೆರಳೆಣಿಕೆಯಷ್ಟು ಟ್ವೀಟ್ಗಳನ್ನು ಬಿಟ್ರೆ ಯಾರು ಶಕುಂತಲಾ ಅವರ ಸಪೋರ್ಟಿಗೆ ಬರಲಿಲ್ಲ. ತುಂಬ ಬೇಸರ ಆಗುತ್ತೆ.
ಅದೇ ರೀತಿ ಪ್ರಕಾಶ್ ರೈ ಥರದ ರೈಸ್ ಬ್ಯಾಗ್ ಗಿರಾಕಿಗಳನ್ನ ನೋಡಿದ್ರೆ ಕಪಾಳಕ್ಕೆ ಹೊಡಿಬೇಕು ಅನ್ನುವಷ್ಟು ಸಿಟ್ಟು ಬರುತ್ತೆ. ಇವರಿಗೆ ಜುಬೇರ್ ವಿರುದ್ಧ ಕೇಸ್ ಹಾಕಿರೋದಕ್ಕೆ ಸಂಕಟ ಆಗುತ್ತೆ. ಐ ಸ್ಟ್ಯಾಂಡ್ ವಿತ್ ಜುಬೇರ್ ಅಂತ ನಿಂತು ಬಿಡ್ತಾನೆ ಈ ವ್ಯಕ್ತಿ. ಫ್ರೀಡಮ್ ಆಫ್ ಸ್ಪೀಚ್ ಕೊಲೆಯಾಗಿದೆ ಅಂತ ಬಾಯ್ ಬಡ್ಕೊಳ್ತಾನೆ. ಇದೇ ವ್ಯಕ್ತಿಗೆ ಶಕುಂತಲಾ ಅವರನ್ನ ಅರೆಸ್ಟ್ ಮಾಡಿರೋದು ಗೊತ್ತೇ ಆಗ್ಲಿಲ್ವಾ? ಅಲ್ಲಿ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೇ ಹತ್ತಿಕ್ಕಿರೋದಲ್ವಾ? ಯಾಕೆ ಅದು ಕಣ್ಣಿಗೆ ಕಾಣಿಸೋದಿಲ್ವಾ? ಸಿದ್ದರಾಮಯ್ಯ ಸರ್ಕಾರ ಅರೆಸ್ಟ್ ಮಾಡಿದ್ರೆ ಅದು ಕೋಮುವಾದವನ್ನ ಹತ್ತಿಕ್ಕುವಂತ ದಿಟ್ಟ ಕ್ರಮ. ಅದೇ ಯೋಗೀಜಿ ಸರ್ಕಾರದ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ. ವಾರೆ ವಾ, ವಾಟ್ ಎ ಲಾಜಿಕ್. ವೀಕ್ಷಕರೇ, ಆಲ್ಟ್ ನ್ಯೂಸ್ ನ ಜುಬೇರ್ ನಿರಂತರವಾಗಿ ಫೇಕ್ ನ್ಯೂಸ್ ಹರಡ್ತಾ ಇರುವಂತಹ ಒಬ್ಬ ದೇಶ ವಿರೋಧಿ ಮುಸಲ್ಮಾನ. ಈತನ ವಿರುದ್ಧ ಈಗಾಗಲೇ ಫೇಕ್ ನ್ಯೂಸ್ ಪೆಡ್ಲಿಂಗ್, ಹೇಟ್ ನ್ಯೂಸ್ ಸ್ಪ್ರೆಡಿಂಗ್, ಕೋಮು ಪ್ರಚೋದನೆ ಇತ್ಯಾದಿ ಇತ್ಯಾದಿ ಪ್ರಕರಣಗಳಲ್ಲಿ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ. ಅರೆಸ್ಟ್ ಆಗಿರುವಂತಹ ಇತಿಹಾಸ ಕೂಡ ಇದೆ. ಇಂತಹ ಒಬ್ಬ ನೀಚ ವ್ಯಕ್ತಿಯನ್ನ ಕರ್ನಾಟಕ ಸರ್ಕಾರ ಫ್ಯಾಕ್ಟ್ ಚೆಕ್ಗೋಸ್ಕರ ನೇಮಕ ಮಾಡ್ಕೊಂಡಿತ್ತು ಅಂತ ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ? ಈತನ ವಿರುದ್ಧ ಈಗ ಉತ್ತರ ಪ್ರದೇಶದ ಘಾಜಿಯಾಬಾದ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಯತಿ ನರಸಿಂಗಾನಂದ ಅವರ ಅನುಯಾಯಿ ಈತನ ವಿರುದ್ಧ ದೂರನ್ನ ದಾಖಲು ಮಾಡ್ತಾರೆ. ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತುತ್ತಾ ಇದ್ದಾನೆ ಅಂತ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ. ಬಟ್ ಈ ಜುಬೇರ್ ಇದಾನಲ್ಲ, ಈತ ಅಮಾಯಕನ? ಏನು ತಪ್ಪು ಮಾಡೇ ಇಲ್ವಾ? ಸುಮ್ನೆ ಈತನ ಮೇಲೆ ಎಫ್ಐಆರ್ ದಾಖಲಾಗುತ್ತಾ ಅಥವಾ ಆಯ್ತಾ? ನೋ, ಇಲ್ಲ. ನರಸಿಂಗಾನಂದರ ಒಂದು ಹಳೆ ವಿಡಿಯೋವನ್ನು ಪೋಸ್ಟ್ ಮಾಡಿ ಈತ ಮುಸಲ್ಮಾನರನ್ನ ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾನೆ. ಅವರು ಯಾವತ್ತೂ ಪ್ರೊಫೆಟ್ ಮೊಹಮ್ಮದ್ ಅವರ ವಿರುದ್ಧ ಅವರು ಅವತ್ತು ಮಾತನಾಡಿರುವಂತಹ ಆ ವಿಡಿಯೋವನ್ನ ಫ್ರೆಶ್ ಅನಿಸೋ ಹಾಗೆ ಅಕ್ಟೋಬರ್ 3ನೇ ತಾರೀಕಿಗೆ ಈ ಜುಬೇರ್ ಪೋಸ್ಟ್ ಮಾಡ್ತಾನೆ. ಆ ವಿಡಿಯೋ ಯತಿಗಳ ವಿರುದ್ಧ ಮುಸಲ್ಮಾನರು ರೊಚ್ಚಿಗೇಳು ಹಾಗೆ ಮಾಡುತ್ತೆ. ಘಾಜಿಯಾಬಾದ್ನ ದಾಸ್ನಾ ದೇವಿ ಟೆಂಪಲ್ ಎದುರು ಮುಸ್ಲಿಂ ಗುಂಪಿದೆಯಲ್ಲ, ಕಲ್ಲು ತೂರಾಟವನ್ನು ನಡೆಸುತ್ತೆ. ಯತಿಗಳಿರುವಂತಹ ಜಾಗವನ್ನ ಹುಡುಕಿ ಅವರ ಮೇಲೆ ದಾಳಿ ಮಾಡುವಂತ ಯತ್ನ ಕೂಡ ನಡೆಯುತ್ತೆ. ಪ್ರತಿಯಾಗಿ ಹಿಂದೂ ಸಂಘಟನೆಗಳು ಮುಸಲ್ಮಾನರ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಾರೆ. ಪ್ರೊಫೆಟ್ ಬಗ್ಗೆ ಮಾತನಾಡಿದ್ದಕ್ಕೆ ಯತಿಗಳ ಮೇಲೂ ಕೇಸ್ ದಾಖಲಾಗುತ್ತೆ. ಆದ್ರೆ ಯತಿಗಳನ್ನ ಅರೆಸ್ಟ್ ಮಾಡಿ ಈಗ ಎಲ್ಲಿ ಇಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಹಿಂದೂ ನಾಯಕರು ಯತಿಗಳ ಬಗ್ಗೆ ಕೇಳಿದ್ರೆ ಪೊಲೀಸರು ನಮಗೆ ಅವರು ಎಲ್ಲಿದ್ದಾರೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈತ ಜುಬೇರ್ ಮೇಲೆ ಎಫ್ಐಆರ್ ಆಗಿರುವಂತದಕ್ಕೆ ಲೆಫ್ಟಿಸ್ಟ್ಗಳು ರೋಧಿಸ್ತಾ ಇದ್ದಾರೆ. ಜುಬೇರ್ದು ತಪ್ಪೇ ಇಲ್ವಾ? ಒಂಚೂರು ತಪ್ಪಿಲ್ವಾ? BNS 196, 228, 299, 356(3), 351(2 ಈ ಸೆಕ್ಷನ್ಗಳ ಅಡಿಯಲ್ಲಿ ಈತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಂಡ್ ಎಲ್ಲಾ ಸೆಕ್ಷನ್ಗಳು ಕೂಡ ಪರ್ಫೆಕ್ಟ್ ಆಗೇ ಇದೆ. ಇಷ್ಟಕ್ಕೂ ಈ ಜುಬೇರ್ನ ಸಾಚಾತನವನ್ನ ಎಡಬಿಡಂಗಿಗಳಿದಾರಲ್ಲ ಅವರಿಂದ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈತ ಹರಡಿರುವಂತ ಒಂದಷ್ಟು ಫೇಕ್ ನ್ಯೂಸ್ಗಳನ್ನ, ಈತನ ಫ್ಯಾಕ್ಟ್ ಚೆಕ್ನ ಆ ಅಸಲಿಯತನ್ನ ನಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ನೀವೇ ಹೇಳಿ, ಈ ಜುಬೇರ್ಗೆ ಶಿಕ್ಷೆ ಆಗಬೇಕು ಆಗಬಾರದು ಅಂತ. ರೈಸ್ ಬ್ಯಾಗ್ ನಿರ್ಗತಿಕ ಪ್ರಕಾಶ್ ಕೂಡ ಇದಕ್ಕೆ ಉತ್ತರವನ್ನ ಕೊಡ್ಲಿ. ಇದನ್ನ ನೋಡಿದ ಮೇಲೂ ಐ ಸ್ಟ್ಯಾಂಡ್ ವಿತ್ ಜುಬೇರ್ ಅಂತ ಹೇಳ್ತಾನ ನೋಡೋಣ. ಸಿಲ್ಲೀತ ಹರಡಿರುವಂತಹ 40 ಫೇಕ್ ನ್ಯೂಸ್ಗಳ ಒಂದು ಕಂಪೈಲೇಷನ್ ಇದೆ. ಕೆಲವನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ನೀವು ಕಂಪೈಲೇಷನ್ ವಿಡಿಯೋ ಇದಲ್ಲ, ದಯವಿಟ್ಟು ಮಿಸ್ ಮಾಡದೆ ಕೊನೆ
ಹಲ್ದಾನಿ ದುರಂತದಲ್ಲಿ 41 ಮಂದಿ ಕಾರ್ಮಿಕರನ್ನ ಸುರಂಗ ಕುಸಿತದಿಂದ ಪಾರು ಮಾಡಿದ ನಂತರ ಸಿಎಂ ಪುಷ್ಕರ್ ಧಾಮಿ ಬಿಲ್ಡಪ್ ತಗೊಳ್ಳೋದಕ್ಕೋಸ್ಕರ ರೋಡ್ ಶೋ ಮಾಡಿದ್ರು. ಹೀಗೆ ಒಂದು ಫೇಕ್ ನ್ಯೂಸ್ ಅನ್ನ ಈ ಜುಬೇರ್ ಹರಡ್ತಾನೆ. ಆದ್ರೆ ಆ ಫೋಟೋ ಮತ್ತು ಆ ಸುದ್ದಿ ಎರಡೂ ಕೂಡ ಎಜಾಬೈನಿ ಮಹೋತ್ಸವದಲ್ಲಿ ಅಟೆಂಡ್ ಮಾಡಿದ್ದಾಗಿತ್ತು. ಇನ್ನು ನಂಬರ್ 2, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಾ ಇದ್ದಂತಹ ಕಾಶ್ಮೀರಿ ಮುಸ್ಲಿಂ ಯುವಕನನ್ನ ಹೊಡೆದು ಆತನ ವಸ್ತುಗಳನ್ನ ಕಿತ್ಕೊಂಡು ಕಳಿಸ್ತಾರೆ ಹೀಗಂತ ಒಂದು ಸುದ್ದಿಯನ್ನು ಹಾಕ್ತಾನೆ. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತಹ ಘಟನೆ ನಡೆದೇ ಇರಲಿಲ್ಲ. ನಿರ್ಬಂಧಿತ ಜಾಗದಲ್ಲಿ ವ್ಯಾಪಾರವನ್ನ ಮಾಡೋ ಹಾಗೆ ಇಲ್ಲ ಅಂತ ವೆಕೇಟ್ ಮಾಡಿಸಿರ್ತಾರೆ. ಅದು ಕೇವಲ ಆತನನ್ನ ಮಾತ್ರ ಅಲ್ಲ, ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಪ್ರತಿಯೊಬ್ಬರನ್ನ ಕೂಡ ಧರ್ಮ ಭೇದ ಇಲ್ಲದೆ ವೆಕೇಟ್ ಮಾಡಿಸಿದ್ರು. ನಂಬರ್ 3, ಕಾಂಗ್ರೆಸ್ನ ಆಚಾರ್ಯ ಪ್ರಮೋದ್ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಇದೇ ಜುಬೇರ್ ಲೆಟರ್ ಸಮೇತ ಪೋಸ್ಟ್ ಮಾಡ್ತಾನೆ. ಆದ್ರೆ ಅದು ಫೇಕ್ ಅಂಡ್ ಎಡಿಟೆಡ್ ಲೆಟರ್ ಅಂತ ಫ್ಯಾಕ್ಟ್ ಚೆಕ್ ಮೂಲಕ ಗೊತ್ತಾಗತ್ತೆ. ಇನ್ನು ಕೋವಿಡ್ ಟೈಮಲ್ಲಂತೂ ಈತ ಹಬ್ಬಿಸಿದಂತಹ ಸುಳ್ಳು ಸುದ್ದಿ ಇದೆಯಲ್ಲ, ಅದು ಒಂದಲ್ಲ ಎರಡಲ್ಲ. ಇನ್ನು ಹಿಜಾಬ್ ವಿವಾದದ ಟೈಮಲ್ಲೂ ಸಾಕಷ್ಟು ವೈಷಮ್ಯವನ್ನ ಬಿತ್ತಿ ಸುಳ್ಳು ಸುದ್ದಿಗಳನ್ನು ಹರಡ್ತಾನೆ. ಇಂಥವನ್ನ ಪರ ನಿಲ್ಲಬೇಕಾ? ಪ್ರಕಾಶ್ ರಾಜ್ ಥರದವರಿಗೆ ನಾಚಿಕೆ ಆಗಲ್ವಾ? ಹಿಂದೂಗಳು ಅದೇ ರೀತಿ ಬಲಪಂಥೀಯರು ಈಗಲಾದ್ರೂ ಎಚ್ಚೆತ್ಕೊಂಡು ಒಂದಾಗ್ತಾರ? ಇಂತಹ ಫೇಕ್ ನ್ಯೂಸ್ ಪೆಡ್ಲರ್ಗಳನ್ನ ಉತ್ತರ ಪ್ರದೇಶ ಸರ್ಕಾರ ಮಟ್ಟ ಹಾಕ್ತಾ ಇರುವಂತದ್ದು ನಿಜವಾಗ್ಲೂ ಬಿಗ್ ನ್ಯೂಸ್ ಅಂಡ್ ವೆರಿ ಗುಡ್ ನ್ಯೂಸ್ ಕೂಡ. ಕರ್ನಾಟಕದ ಕಾಂಗ್ರೆಸ್ ಟೂಲ್ ಕಿಟ್ ಮೀಡಿಯಾಗಳು ಕೂಡ ಇಂತಹ ಕೆಲಸ ಸಾಕಷ್ಟು ಮಾಡ್ತಾ ಇದ್ದಾವೆ. ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗಲೇಬೇಕು ಅಂಡ್ ಆದಷ್ಟು ಬೇಗ ಆಗಲಿ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.